ಅಮ್ಮಂಗೆ ಹೇರ್ ಕಟ್ ಮಾಡಿಸೋಣ ಅಂತ. ಸಲೂನ್ ಎಲ್ಲ ಅಮ್ಮ ಹೇರ್ ಕಟ್ಟೇ ಮಾಡಿಸಿಲ್ಲ. ಸರ್ಪ್ರೈಸ್ ಮಾಡೋಣ ಅಂತ ನಾನು ಸಲೂನ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸಿ. ಬಟ್ ಟ್ಯಾಕ್ಸ್ ಹಾಕಕ್ಕೆ ರೆಡಿ ಇದ್ದೀರ ಅವೆಲ್ಲ ಸೀನ್ ಇಲ್ಲ. ಹೋಯ್ತಾ ಮತ್ತೆ ಹೋಗಮ್ಮ, ನಿಂದು ಇದೇ ಕೆಲಸ. ನಾನು ಬರೋಣ ಕ್ಯಾನ್ಸಲ್ ಮಾಡಿ ರೆಡಿ. ನಿಮ್ಗೆ ಹೇರ್ ಕಟ್ ಮಾಡ್ಸೋಕ್ಕೆ ನನಗೆ ನಿಮ್ಮ ಜೊತೆ ಬಂದರೆ ಮಾನ ಮರಿಗೆ ತೆಗಿಬೇಕು, ಸಾಕಾಗುತ್ತೆ. ಹೇರ್ ವಾಶಿಗೆ ಕರೀತಿದ್ದಾರೆ. ಪೂರ್ತಿ ಬಾಫ್ ಕಟ್ ಮಾಡಿಸ್ದೆ. ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಏನಂತ ಅಂದರೆ ಇವತ್ತು ನಾವು ಅಮ್ಮನಿಗೆ ಹೇರ್ ಕಟ್ ಮಾಡಿಸೋಣ ಅಂತ. ಸಲೂನ್ಸ್ ಎಲ್ಲ ಅಮ್ಮ ಹೇರ್ ಕಟ್ಟೇ ಮಾಡಿಸಿಲ್ಲ. ಅವ್ರು ಇಲ್ಲಿವರೆಗೂ ಒಂದು ಟೈಮ್ ಅವರು ಸಲೂನಲ್ಲಿ ಹೇರ್ ಕಟ್ ಮಾಡಿಸಿಲ್ಲ. ಸೊ ಇವತ್ತು ನಾನು ಏನು ಮಾಡೋಣ ಅಂದ್ಕೊಂಡೆ, ನಮ್ಮ ಅಮ್ಮನ ಬರ್ಡೇ ಇನ್ನೇನು ಹತ್ರ ಬರ್ತಿದೆ. ಸೊ ಅದಕ್ಕೆ ಇವತ್ತು ಸರ್ಪ್ರೈಸ್ ಮಾಡೋಣ ಅಂತ ನಾನು ಸಲೂನ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸಿ. ಬಟ್ ಅವ್ರು ಬೇಡ ಅಂದೆ ಅಂತಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ. ಬಟ್ ಅವ್ರು ಬೇಡ ಅಂದೇದ್ರಿ ಅಂತ ಸಾಕಾಗಿದೆ. ಅವರೇ ಹೇರ್ ಕಟ್ ಮಾಡ್ಕೊತಾರೆ, ಓನಾಗೆ ಐಬ್ರೋನ ಅವರೇ ಮಾಡ್ಕೊತಾರೆ, ಹೇರ್ ಕಟ್ಟು ಅವರೇ ಮಾಡ್ಕೊತಾರೆ. ಸೊ ಇವತ್ತು ನಾನೇ ಸಲೂನ್ ಕರ್ಕೊಂಡೋಗಿ ಹೇರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಹೇಳ್ತೀನಿ ಎಲ್ಲರೂ ಹೊರಗಡೆ ಹೋಗೋಣ ಬನ್ನಿ ಅಂತ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಗೊತ್ತಾ? ಅಂಗಡಿಗೆ, ಇನ್ನೊಂದಿಗೆ ಅಂಗಡಿ ರಿಲಯನ್ಸ್ಗೂ ಹೇಳ್ಬೋದು. ಟ್ಯಾಕ್ಸ್ ಹಾಕಕ್ಕೆ ರೆಡಿ ಇದ್ದೀರ ಅವೆಲ್ಲ ಸೀನ್ ಇಲ್ಲ. ಹೋಯ್ತಾ ಮತ್ತು ರಿಲಯನ್ಸ್ ಅನ್ನು ಇರುತ್ತೆ ಟ್ಯಾಕ್ಸ್. ಹಾಂ, ರಿಲಯನ್ಸ್ ಅನ್ನು ಹೋಗಮ್ಮ, ನಿಂದು ಇದೇ ಕೆಲಸ. ನಾನು ಬರೋಣ ಕ್ಯಾನ್ಸಲ್ ಮಾಡಿ ರೆಡಿ. ಹಾಂ, ಬರೀ ಅದೇ ಕೆಲಸ. ಎಲ್ಲಿ ಹೋಗೋದು ಹೇಳೋ? ಹಾಂ, ಎಲ್ಲಿಗೆ ಹೋಗೋದೀಗ? ನೀವು ಯಾವತ್ತಾದ್ರೂ ಹೇರ್ ಕಟ್ ಮಾಡಿಸಿದ್ದೀರಾ? ಹಾಂ, ಹೇರ್ ಕಟ್ ಏನು ನಾನೇ ಮಾಡ್ಕೊತೀನಿ. ಗೈಸ್ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಕ್ಲೂ ಕೊಟ್ಬಿಟ್ಟೆ ನಾನೇ. ಬಟ್ ಅವನಿಗೆ ಗೊತ್ತಾಗಿಲ್ಲ. ಬಟ್ ಈಗ ಹೇಳ್ಬಿಡ್ತೀನಿ ಸ್ವಲ್ಪ. ನಿಮಗೆ ನಿಮಗೇನಕ್ಕೆ ಸಲೂನ್ಗೆ? ಸಲೂನ್ ಅಲ್ಲ, ಮಾಡಿಸಿ ಸಲೂನ್ಗೆ ಮಾಡೋಕ್ಕಿಲ್ಲ. ಮತ್ತೆ ಇನ್ನೇನು ಇರ್ತದೆ? ಏನಿದು? ಏನು ಪಬ್ಲಿಷರ್ ಏನು ತಗೋತೀವಿ? ಅಲ್ಲ, ಅಯ್ಯೋ ಇದಕ್ಕೆ ಸಲೂನ್ ನನಗೆ ಒಂದೊಂದ್ಸತಿ ಅಷ್ಟೊಂದು
ನಿಂಗೆ ಅರ್ಥ ಆಗಲ್ವಾ? ಏನು ವೇಸ್ಟ್ ಮಾಡಬೇಕು? ಅಲ್ವಾ ಗೈಸ್, ನಮ್ಮ ಅಮ್ಮಂಗೆ ಹೇರ್ ಕಟ್ ಮಾಡಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ನಮ್ಮ ಅಮ್ಮಂಗೆ ತಾನು ಇನ್ಯಾರಿಗೂ ಅಲ್ವಾ ಹೇರ್ ಕಟ್ ಮಾಡಿಸ್ತಿರೋದು? ನಾನು ಹೇರ್ ಕಟ್ ಮಾಡಿಸ್ತೀನಿ. ನೀನು ಮಕ್ಕಳು ನೋಡ್ತೀನಿ ಕೆಲಸ ಮಾಡೋದು. ನೀನು ಬೇಡ, ನಾನು ಬೇಡ, ಅದಕ್ಕೆ ಏನು ಬೇಕಾಗಿಲ್ಲ. ಬೇಡ. ಹೇಳೋದನ್ನ ಅರ್ಥ ಮಾಡ್ತು ಇಲ್ಲ. ಅಕ್ಕಪಕ್ಕದು ಎಲ್ಲ ನೋಡ್ತಾವ್ರಿ. ನನಗಂತೂ ಕೋಪ ಬರ್ತದೆ ನೋಡ್ರಿ. ಸುಮ್ಮನೆ ಗೈಸ್, ನನ್ನ ಕ್ಯಾಮ್ರಾ ಇದ್ದಿದ್ರೆ ಇನ್ನೂ ಬೇಕಾರೆ ವಾಶಿಗೆ ಕರೀತಿದ್ದಾರೆ. ಫಸ್ಟ್ ಟೈಮ್ ಗೈಸ್ ನಮ್ಮ ಹೇರ್ ವಾಶ್ ಮಾಡಿ ಹೇರ್ ಕಟ್ ಮಾಡಿದ್ವಿ. ಗೈಸ್, ಫಸ್ಟ್ ಟೈಮ್ ಹೇರ್ ವಾಶ್ ಎಲ್ಲ ಮಾಡಿಸಿ ಹೇರ್ ಕಟ್ ಮಾಡಿಸಿ ಗೈಸ್, ಅವ್ರಿಗೆ ಇಷ್ಟ ಇಲ್ಲ. ಅದು ನಮ್ಮ ಮೇಕಪ್ ಚೆನ್ನಾಗಿ ಬರ್ತದೆ, ಬಟ್ ಖುಷಿಗೋಸ್ಕರ ನಾನು ಮಾಡಿಸ್ತಾ ಇರೋದು. ಹೆಂಗನ್ಸ್ತಿದೆ? ಹೋಗಮ್ಮ. ಹೇರ್ ಕಲರ್ ಮಾಡಿಸ್ಕೋತೀರಾ? ಹೇರ್ ಕಲರ್ ಮಾಡಿಸ್ಕೋತೀರಾ? ಏನು ಬೇಡಪ್ಪ, ಯಾಕೆ ಬೇಡ? ನಮ್ಗೆ ಇಷ್ಟ ಆಗುತ್ತೆ. ಯಾವ ಥರ ಹೇರ್ ಕಟ್ ಬೇಕಮ್ಮ? ಯಾವ ಥರನೂ ಬೇಡ, ಭಯ್ಯ ಇಲ್ಲಿ ಲೇಯರ್ಸ್ ಬರಲಿ ಕೂದಲು. ಭಯ್ಯ ಪೂರ್ತಿ ಬಾಫ್ ಕಟ್ ಬೇಡ. ಕೂದಲು ತುಂಬ ಆ ಥರನ ಬೇಡ ಗೈಸ್. ಅವ್ರದ್ದು ಇಷ್ಟಿದ್ದೇ ಇದೆ, ಈಗ ಇಷ್ಟ ಆಗೋಗುತ್ತೆ. ಅಷ್ಟೆಲ್ಲ ಬೇಡ, ತುಂಬ ತುಂಬ ಜಾಸ್ತಿ ಮಾಡಬೇಡಿ. ಬಾಫ್ ಕಟ್ ಮಾಡಿಸ್ದೆ ಐ ಭಯ್ಯ. ಲೇಯರ್ ಇಲ್ಲಿ ಒಂದು ಸ್ವಲ್ಪ ಲೆಂತ್ ಎಷ್ಟು ಬೇಕು? ಹಿರಿಯರು ಇಷ್ಟು. ಇದು ಮುಂದೆ ಒಂದು ಇದು ಇಷ್ಟು. ಗೈಸ್, ಎಷ್ಟು ವರ್ಷ ಫ್ರೆಂಡ್ ಕಟ್ ಮಾಡಿಸ್ತಿರೋದು ಮಮ್ಮಿ? ನಾನೇ ಮಾಡ್ತಿದ್ದೆ. ಆಯಿತು ಎಷ್ಟು ವರ್ಷ ಆದ್ಮೇಲೆ ಮಾಡಿಸ್ಕೊತಾ ಇದ್ದೀರಾ? ಆಯ್ತು, ಒಂದು 7-8 ವರ್ಷದ ಫ್ರೆಂಡ್ ಕಟ್ಟು. ಹೇರ್ ಕಟ್ ಇನ್ನೂ ಜಾಸ್ತಿನೇ ಆಯ್ತು. ನಾನೇ ಅಲ್ಲ, ನಾನು ಹುಟ್ಟೆ 19 ವರ್ಷ ಆಗಿತ್ತು. ನಾನೇ ಸಾಮಾನ್ಯ ಮಾಡ್ತೀನಿ. ಗೈಸ್, ಇದು ಓವರ್ ಸ್ಕೋಪ್ ಅಲ್ಲ, ಅವರೇ ಮಾಡ್ಕೊತಾರೆ. ಹೆಂಗಿದೆ ಮಮ್ಮಿ? ಕಾಣಿಸ್ತಿದ್ಯಾ? ಗೈಸ್, ನಾವೇ ಈ ಥರ ಪ್ಲ್ಯಾನ್ ಯೂಸ್ ಮಾಡಿ ಮೇಡಮ್. ಏನು ಬೇಕು? ಫ್ರೆಂಡ್ ನಾವೇ ಇಲ್ಲೇ ಚೇಂಜಸ್ ಬೇಕಂದ್ರೆ ಹೇಳಿ. ಹಾಂ, ಏನಾದ್ರು ಚೇಂಜಸ್ ಏನಾದ್ರು ಚೇಂಜಸ್ ಮಾಡಬೇಕಾ? ಒಂಚೂರು ಶಾರ್ಟ್ ಮಾಡಬೇಕಾ? ಗೈಸ್ 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 ಹಿಂಗೆ ಅನಿಸ್ತಿದೆ. ಚೆನ್ನಾಗಿದೆ. ಆಯ್ತು, ಚೆನ್ನಾಗಿದೆ. ಹೋಗೋಣ? ಹೋಗೋಣ? ಎಲ್ಲಿಗೆ ಹೋಗೋಣ? ಮನೆಗೆ. ಈಗ ನಾನು ಹೇರ್ ಕಟ್ ಮಾಡಿಸಿದ್ದೀನಿ ಅಲ್ವಾ? ಈಗ ನನಗೆ ಪಾರ್ಟಿ ಬೇಕು. ಪಾರ್ಟಿನ ನಡಿ, ಮನೆಗೆ ಕಾಫಿ ಕೊಡ್ತೀವಿ. ಏನು ಕಾಫಿ? ಚೆನ್ನಾಗಿ ಕೊಡ್ತೀನಿ ನೋಡಿ. ಹಿಂಗೆ ಗೈಸ್, ಎಲ್ಲರೂ ರೀಲ್ಸಲ್ಲೆಲ್ಲ ನೋಡ್ತೀರಲ್ವಾ? ಈಗ ನಾವು ಅಮ್ಮನ ಹೇರ್ ಕಟ್ಕೊತಾರೆ ಈಗ. ಅದಕ್ಕೆ ಇಷ್ಟೊತ್ತವರೆಗೂ ಹೇರ್ ವಾಶ್ ಮಾಡಿಸಿ ಕೊಡಿರಿ, ಕ್ಲಿಪ್ ಕೊಡಿರ್ಬೇಕು. ಹೋಗ್ತಿದೆ ನಮ್ಮ. ಅದು ಹೆಂಗೆ ಅನಿಸ್ತಿದೆ ಅದನ್ನಾರು ಹೇಳಿ. ಚೆನ್ನಾಗಿದೆ, ಕೊಡು ಇವಾಗ. ಆಯಿತು ಆಯಿತು, ಒಂದು ನಿಮಿಷ. ಚೆನ್ನಾಗಿದೆಯಾ? ಇಲ್ಲಿ ನೋಡಿ, ನನ್ನ ನೋಡಿ ಮಿರರ್. ಗೈಸ್, ನಮ್ಮ ಅಮ್ಮ ಏನಂದ್ರು ಗೊತ್ತಾ, ನಾನು ಫ್ರೀ ಏರ್ಸ್ ಹಂಗೆ ಬಿಟ್ಕೋಬೋದಲ್ವಾ ಅಂತ ಅಂದರು. ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ? ಆಯ್ತು ಪ್ರಿಟಿಯಾಗಿ. ನಾನೇನು ಆ ಥರ ಹಾಕೊಳ್ಳಲ್ಲ ಕಣ. ಯಾಕೆ ನನಗೆ ಪ್ರಿಟಿಯಾಗಿ ಕಾಣ್ತಿದ್ದಾರೆ ನಮ್ಮಮ್ಮ ಗೈಸ್. ಸರಿ, ಹೋಗೋಣ ಬಾ. ಗೈಸ್, ಲಾಸ್ಟಿಗೆ ಇದೇ ಗತಿ. ಎಷ್ಟು ಹೇರ್ ವಾಶ್ ಮಾಡಿ, ಹೇರ್ ಸೆಟ್ ಮಾಡಿ, ಹೇರ್ ಕಟ್ ಮಾಡಿ, ಬಸ್ ಆದ್ರೆ ಚೆನ್ನಾಗಿ ಬಂದಿದೆ ನೋಡಿ ಲೇಯರ್ಸ್. ನಮ್ಮನ್ನ ಈ ಥರ ಮಾಡ್ಕೊತಾರೆ, ಇಲ್ಲ ಅಂತಲ್ಲ, ಬಟ್ ಒಂದು ಆಸೆ ಇತ್ತು ಅಷ್ಟೇ ಗೈಸ್. ಹೆಂಗಿದೆ? ಚೆನ್ನಾಗಿ. ಮತ್ತೆ ಯಾಕೆ ಅಷ್ಟೊಂದು ನೋಡ್ಕೊತಿದ್ದೀರಾ ನೀವೇ? ಆಯ್ತು.